ನಿನ್ ಫ್ರೆಂಡ್ ಫೋನ್ ಮಾಡಿದ್ಲ ರಚ್ಚು ಜೀವದ ಗೆಳತಿ? ದುಗತಿ ಜಾತ್ರೆ ಅಲ್ಲ ಇದು, ದುಗಮ್ಮನ ಗುಡಿ ಮುಂದೆ ನಡೀತಲ್ಲ. ಏನ್ ಮಾಡ್ತಿದ್ದೆ ಯುಕ್ತ? ಟ್ರಿಮ್ ಮಾಡಿಸ್ಕೊಂಡು ಸೆಕ್ಸಿ ಆಗ್ಬಿಟ್ಟಿದ್ದಾಳೆ, ಸೆಕ್ಸಿ. ರಾಧಾ ಇಲ್ಲಿ ಎಲ್ಲಿ ಇದ್ದಾಳೆ? ನಿಮ್ಮನೇಲೇ ಇಲ್ವಾ? ಯಾಕೆ ತೋರಿಸ್ತಾ ಇಲ್ಲ? ನಿಮ್ಮನೆಲ್ಲ ನಮ್ಮ ಅಮ್ಮನ ತರಾನೇ ಇದ್ದಾರ ನೋಡಿ. ಒಂದ್ ತಿಂಗಳಾದ್ಮೇಲೆ ನಮ್ಮ ರಾಧಾ ಆಚೆ ಬಂದಿದ್ದಾರೆ. ಹೊಟ್ಟೆಲಿ ಏನ್ ತಿಂತಿ ಅಂತ ಯಾರು ಬಗದ್ ನೋಡಲ್ಲ. ಒಂದೇ ಸಲ ಹಾಕೋದು ವೇಸ್ಟ್. ಎಲ್ಲ ರೆಡ್ ಅಂಡ್ ರೆಡ್ ಸಕ್ಕದ ಕಾಣಿಸ್ತದೆ. ವ್ಯಾಲೆಂಟೈನ್ಸ್ ಡೇ ವೀಕ್. ಮದ್ವೆದೇನ ಬ್ಯಾಲೆನ್ಸ್ ಆಯ್ತು, ಸೇರ್ಸ್ಕೊಡ್ರಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಿಂಕಿ ಒಂದು ಪ್ರಮೋಷನ್ ಇತ್ತು, ಪ್ರಮೋಷನ್ ಮುಗಿಸ್ಕೊಂಡು ಈಗ ಒರೇನ್ ಮಾಲ್ಗೆ ಬಂದಿದ್ದೀವಿ. ಆಕ್ಚುಲಿ ಮಧ್ಯಾಹ್ನ ಊಟ ಮಾಡಲಿಲ್ಲ, ಲೇಟಾಗಿ ಟಿಫನ್ ಮಾಡಿದ್ರಿಂದ ಊಟ ಮಾಡಿರ್ಲಿಲ್ಲ. ಈಗ ಏನಾದ್ರು ತಿನ್ನೋಣ ಅಂತೇಳಿ ಈಗ ಬರ್ಗರ್ ಆರ್ಡರ್ ಮಾಡಿದೀನಿ. ಸೊ ಬರ್ಗರ್ ಬರೋ ಗಂಟೆ ಸ್ವಲ್ಪ ವೇಟ್ ಮಾಡಿ ತಿಂದು, ಆಕ್ಚುಲಿ ರಚ್ಚು ಬರ್ತಡೇ ಹತ್ರ ಬರ್ತದಲ್ಲ, ಅವಳಿಗೆ ಬರ್ತಡೇಗೆ ಏನಾದ್ರು ಗಿಫ್ಟ್ ತರೋಣ ಅಂತೇಳಿ ಓರಿಯನ್ ಮಾಲ್ಗೆ ಬಂದ್ವಿ. ಇಲ್ಲಾಂದ್ರೆ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತಿದ್ವಿ. ಸೊ ಅವಳ ಬರ್ಡೇಗೆ ಏನಾದ್ರು ತಗೊಳ್ಳೋಣ ಅನ್ಕೊಂಡು ಬಂದಿದ್ದೀವಿ. ಇನ್ನು ಏನು ತಗೋಬೇಕು ಅಂತ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡ್ಕೊಂಡಾದ್ಮೇಲೆ ಇನ್ನು ಅಂದ್ರೆ ಒಂದು 2-3 ಶಾಪ್ ನೋಡ್ತೀನಿ, ಏನ್ ಸೆಲೆಕ್ಟ್ ಮಾಡ್ತೀನಿ ಇನ್ನೂ ಯೋಚನೆ ಮಾಡಿಲ್ಲ. ನಾನು ಚೆನ್ನಾಗಿರೋದು ಇಷ್ಟ ಆದ್ರೆ ಒಂದು ತಗೊಂಡು ಹೊರಡ್ತೀನಿ. ಏನ್ ತಗೋತೀನಿ ಅಂತ ತೋರಿಸ್ತೀನಿ, ನೋಡಿದ್ರೆ. ಸೊ ನಮ್ಮ ಆರ್ಡರ್ ಬಂತು ಜನರೇ. ಎಷ್ಟೋ ದಿನ ಆಗಿತ್ತು ಬರ್ಗರ್ ತಿಂದು. ಈ ಬರ್ಗರ್ ನೋಡಿದಾಗ ನನ್ಗೆ ಯಾರು ನೆನಪಾಗ್ತಾರೆ ಗೊತ್ತಾ? ನನ್ನ ಫ್ರೆಂಡ್, ನನ್ನ ಸ್ಕೂಲ್ ಫ್ರೆಂಡ್. ಕತೆ ಕೇಳಿ ನನಗಂತೂ ನಾವು 3 ಜನ ಫ್ರೆಂಡ್ಸ್ ಇದ್ವಿ, ತಿಂತಿದ್ವಿ, ಮೀಲ್ ಬಾಕ್ಸ್ ತಿಂತಿದ್ವಿ. ಎಲ್ರು ಬರ್ಡೇಗೂ ಅದೇ ಪಾರ್ಟಿ. ಹೌದು, ನಾವು ಪ್ರತಿ ವರ್ಷನೂ ಇದೇ ಪಾರ್ಟಿ ಕೊಡ್ತಾ ಇದೀವಿ. ನಾನಿಲ್ಲ ಅನ್ಕೊಂಡಾಗಾಯ್ತು. ಒಂದೇ ಸಾಕು. ಸೊ ಗೈಸ್, ಇವಾಗ ತಾನೇ ಊಟ ಮಾಡಿದ್ವಿ. ನಮ್ಮ ಪಿಂಕಿ ಇವಾಗ ನ್ಯೂಮಿಗೆ ಹೋಗೋಣ ಅಂತವಳೆ. ಸೊ ರಚ್ಚುಗೆ ಸ್ವಲ್ಪ ನ್ಯೂಮಿ ಬಟ್ಟೆಗಳು ಇಷ್ಟ ಅಂತೇಳಿ, ಇಟ್ಸ್ ರಚ್ಚುಸ್ ಬ್ರ್ಯಾಂಡ್. ಸೊ ಈಗ ನ್ಯೂಮಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಅವಳು ಏನು ಸೆಲೆಕ್ಟ್ ಮಾಡ್ತಾಳೋ ನೋಡೋಣ. ನಾನು ನನ್ನ ಡ್ರೆಸ್ ನಂಗೆ ಕೊಡ್ಸೋಕೆ ಇಷ್ಟ, ಯಾಕಂದರೆ ಒಂದೇ ಸಲ ಹಾಕೋದು ವೇಸ್ಟು. ನಾನು ಏನಾದರೂ ಯೂಸ್ ಮಾಡ್ಬೇಕು ಪದೇ ಪದೇ, ಆ ಥರದ್ದು ಏನಾದರೂ ತೊಗೊಂಡು. ರಚ್ಚು ನಾನು ಹೋದ ವರ್ಷ ಕೊಡ್ಸಿರೋ ಬಟ್ಟೆನೇ ಹಾಕೊಂಡಿಲ್ಲ, ಈ ವರ್ಷ ಮತ್ತೆ ಬಟ್ಟೆ ಕೊಡಿಸಿ. ನೋಡ್ದಾ, ಅದಕ್ಕೆ ಬಟ್ಟೆಗಳೆಲ್ಲ ಕೊಡಿಸ್ಬಾರ್ದು, ವೇಸ್ಟು. ಯಾರಿಗೇನು ಇಷ್ಟ ಅದನ್ನು ಕೊಡಿಸ್ಬೇಕು. ಅದೇ, ಬಟ್ ಇನ್ನೂ ಹಾಕಿಲ್ಲ ಅವಳು. ಪರವಾಗಿಲ್ಲ, ಅವಳು ಹಾಕ್ತಾಳೆ. ಅವಳದೇನೋ ಹೇಳಿದಪ್ಪ, ಇನ್ನೂ ಏನೋ ಮುಂಚೆ ಥರ ಹಾಕ್ತೀನಿ ನಾನು, ಅವಾಗ ಹಾಕ್ತೀನಿ ಅಂತ, ಅವಾಗಲೇ ಹಾಕೊಳ್ಳಿ. ಗೈಸ್, ಬಂದ್ವಿ ನ್ಯೂಮಿಗೆ. ನೋಡೋಣ ಬನ್ನಿ, ಇವಳು ಏನು ಸೆಲೆಕ್ಟ್ ಮಾಡ್ತಾಳೆ, ಏನು ಕೊಡಿಸ್ತಾಳೆ ಅಂತ. ಬಿಸಿ ಎಲ್ಲ ರೆಡ್ ಆ್ಯಂಡ್ ರೆಡ್ ಸಕ್ಕದ ಕಾಣಿಸ್ತದೆ. ವ್ಯಾಲೆಂಟೈನ್ಸ್ ಡೇ ವೀಕ್. ಚೆಕಿಂಗ್ ಫಾರ್ ಅ ಡ್ರೆಸ್. ಏನು ನಿಮ್ಮ ಹುಡುಗಿ ಸೈಜು? ಸೊ ಯಾಕೆ ಸೆಟ್ ಆಗಲಿಲ್ವಾ? ಬಟ್ಟೆಗಳೇ ಇಲ್ಲ ಆ್ಯಕ್ಚುಲಿ. ಬಟ್ ಓರಿಯನ್ ಮಾಲ್ಗೆ ಬಂದಿರೋದ್ರಿಂದ ಆಪ್ಷನ್ಸ್ ಐತಲ್ಲ, ಸೊ ಹಂಗಾಗಿ ನೋಡೋಣ ಅಂತ. ವೆಸ್ಟ್ ಸೈಡ್ ಇದೆ, ಶಾಪರ್ ಸ್ಟಾಪ್ ಇದೆ, ಮ್ಯಾಕ್ಸ್ ಇದೆ, ವೆಸ್ಟ್ ಸೈಡ್ ಇದೆ. ವೆಸ್ಟ್ ಸೈಡಲ್ಲಿ ಟಾಪ್ಸ್ ಚೆನ್ನಾಗಿದೆ. ಬ್ಯಾಗ್ನ ಸೆಲೆಕ್ಟ್ ಮಾಡಿದ್ದಾಳೆ ಗೈಸ್, ಚೆನ್ನಾಗಿದೆ. ಫೈನಲಿ ಯಾಕೆ ಇವತ್ತು ಏನು ಇಷ್ಟ ಆಗ್ತಲ್ಲ. ಏನು ಶಾಪಿಂಗ್ ಮಾಡೋಕ್ಕೆ ಬಂದು ನನ್ನ ಮಗಳಿಗೆ ತಗೋತಾವಳೆ. ಸುಮ್ಮನೆ ಶಾಪಿಂಗ್ ದುಡ್ಡಿಕ್ಕದೆ ಯಾವಾಗಲೂ ಕೆಲಸ. ಏನು ಜನಗಳು, ಅಣ್ಣ ತಂಗಿ ಇಬ್ಬರು ಸೇಮು. ಇರೋದೊಂದು ಜೀವನ. ಇದೊಂದು ಡೈಲಾಗ್ ಚೆನ್ನಾಗಿ ಕಲ್ತಾರೆ. ಬಟ್ಟೆ ಹಾಕೋಬೇಕು, ಹೊಟ್ಟೆಲಿ ಏನು ತಿಂತಿ ಅಂತ ಯಾರು ಬಗದ್ ನೋಡಲ್ಲ. ಏನು ಹಾಕತ್ತೀರ ಅಂತ. ಹಾಂ, ಫೈನಲಿ ಅಕ್ಕ ಶಾಪಿಂಗ್ ಮುಗಿಸಿದ್ಲು. ಇಷ್ಟಮ್ಮ? ಒಂದು ಪ್ರಮೋಷನ್ ದೊಡ್ಡ ಅಷ್ಟೇ ಅಷ್ಟೇ. ಅಷ್ಟೇ. ಯಾವಾಗಲೂ ಬರೀ ನಾವೇ ಚೆನ್ನಾಗಿರೋದು ನೋಡಬಾರ್ದು, ನಮ್ಮ ಸುತ್ತ ಇರೋರು ಚೆನ್ನಾಗಿರೋದು ನೋಡಬೇಕು. ಆವಾಗಲೇ ದೇವ್ರು ನಮ್ಮನ್ನು ಚೆನ್ನಾಗಿರ್ತಾರೆ. ಇದನ್ನು ಫಾಲೋ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ, ನಾವು ಅದನ್ನು ಫಾಲೋ ಮಾಡಿದ್ವಿ, ನಮಗೆ ರಿಸಲ್ಟ್ ಬಂತು ಅಂತ. ಹಾಗಂತ ಮತ್ತೆ ಇದಕ್ಕೂ ಪಿಂಕಿ ಓವರ್ ಆ್ಯಕ್ಟಿಂಗ್ ಅಂದ್ಬಿಡ್ತಾರೆ, ಕಟ್ ಮಾಡ್ತಾರೆ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡ್ರಿ, ಇಷ್ಟು ಶಾಪಿಂಗ್ ಮಾಡ್ಕೊಂಬಂದೀನಿ ಅಂದರೆ. ಎಲ್ಲರ ಮನೆಯಲ್ಲೂ ಅವ್ರ ಅಮ್ಮಂದ್ರೆ ಹಿಂಗೆ ಇರ್ತಾರ. ನಿಮ್ಮ ಮನೇಲೂ ನಮ್ಮ ಅಮ್ಮನ ಥರನೇ ಇದ್ದಾರ ನೋಡಿ. ನಮ್ಮಮ್ಮ ಏನೂ ರಿಯಾಕ್ಷನ್ ಕೊಟ್ಟಿಲ್ಲ ಅಂದ್ರೆ ಮಕ್ಕರಾಗಿ ಹೋಗ್ತೀನಿ. ಮಚ್ಚರು ತಂದಿರೋ ಬಟ್ಟೆನೇ ನಮ್ಮ ಅಮ್ಮಗೇನು ತೋರಿಸಿಲ್ಲ, ಅದು ಹೌಚ್ಕೊಬಂತು.
ಹಾಯ್ ಮೋಟು ಪಟ್ಲ. ಅಯ್ಯಯ್ಯೋ ಇದೇನಿದು? ಈ ಶತಮಾನದ ಮಾದರಿ ಗಮ್ಮದ ನಮ್ಮ ಸನ್ನಿ ನೋಡಿ ಸ್ಟ್ರಿಮ್ ಮಾಡಿಸ್ಕೊಂಡು ಸೆಕ್ಸಿ ಆಗ್ಬಿಟ್ಟಿದ್ದಾಳೆ. ಸೆಕ್ಸಿ ಲೇಡಿ ಆನ್ ದ ಫ್ಲೋರ್. ಅಯ್ಯೋ 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 ಬಿಡೆ ಆಯ್ತು ಬಿಡೆ. ಆಂಟಿ ನೋಡಿ ಏನೋ ತಂದೋಳೆ ಪಿಂಕಿ, ನೋಡಿ ಬನ್ನಿ ನಿಮ್ಗೋಸ್ಕರ ಏನೋ ತಂದೋಳೆ. ನಂಗೆಲ್ಲ ಆಸೆ ಹುಟ್ಟಿಸ್ಬಾರ್ದು, ದೊಡ್ಡವ್ರಿಗೆ ಆಸೆ ಹುಟ್ಟಿಸ್ಬಿಟ್ರೆ ಕೊಡಿಸ್ಬೇಕೀಗ ಅದನ್ನ. ನಿನ್ಗೂ ತಂದೋಳೆ, ಆಂಟಿಗೂ ತಂದೋಳೆ. ನಾನಲ್ಲ ಪಿಂಕಿ ತಂದೋಳು. ನಾನೇನು ಎಂತದಿಲ್ಲ, ಸುಮ್ನೆ ಹಂಗಂತಾಳೆ. ನಿನ್ನ ಹತ್ರ ನನಗೆ ಬೈಸಕ್ಕೆ ನಮ್ಮಮ್ಮ ನಾನು 10,000 ರೂಪಾಯಿ ಶಾಪಿಂಗ್ ಅದು ತೋರಿಸ್ಬೇಡ. ಅದನ್ನ ನಿನ್ಗೂ ತಂದೋಳು. 2,500 ರೂಪಾಯಿ ಬಿಲ್ ಆಯ್ತು. ಯಾಕಮ್ಮ ಪಿಂಕಿ ಬಟ್ಟೆ ನೋಡು ಎಷ್ಟೈತ್ ನೋಡಿದ್ರೆ ಬಿಲ್ನ್ಯಾಗ. ಇದ್ರಲ್ಲಿ ಇರೋದಿಲ್ಲ ನಿಂದೆ, ಓದಮ್ಮ ಇದ್ರಲ್ಲಿ ಇರೋದಿಲ್ಲ ನಿಂದೆ. ಏನು ಇರೋ ಬಟ್ಟೆಗಳು ಉಟ್ಕಂದ್ರೆ ಸಾಕವ ಅಲ್ವಾ ಆಂಟಿ? ನಾನು ಇಷ್ಟ ಹೇಳಿದ್ರು ಕೇಳಲಿಲ್ಲ ಆಂಟಿ. ಒಂದ್ ಆಸ್ತಿನಾರ ಕೊಂಡ್ಕೊಂಡಂಗಲ್ಲ, ಒಂದ್ ಗಂಡನಾರ ಕೊಂಡ್ಕೊಂಡಂಗಲ್ಲ. ಮತ್ತೆ ಗಂಡಗ್ ವರದಕ್ಷಿಣೆಗೆ ಏನೋ ಇಟ್ಕೊಂಡ್ರೆ ಸಯ್ಯವ, ಅದೇ ದುಡ್ಡ ಎರ್ಕನಕ ಯೂಸ್ ಮಾಡ್ತಾರೆ. ತಗೋಬೇಡ್ರಿ ಇನ್ನೊಂದ್ಸತಿ ಬಟ್ಟೆಗಳು ಸಾಕು. ಅದೇ ಆಂಟಿ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಆಂಟಿ. ಬರೀ ಬಟ್ಟೆಗೆ ದುಡ್ಡಿಕ್ಕದೆ, ಬರೀ ಬಟ್ಟೆಗೆ ದುಡ್ಡಿಕ್ಕದೆ. ನೋಡಿ ಇದು ಪಾಪ ಕೆಲಸ ಇಲ್ಲ ನೀನೀಗ. ಅವನು ಇಟ್ಕನಕ ಜಾಗಲ 3 ಅವ್ ತುಂಬಿಡ. ಹೌದ್ ಬಿಡವ, ಪಾಪಕ್ ತಂದಿದ್ದಾಳೆ. ಅದೇ ಸಾಕ್ ಬಿಡಮ್ಮ. ಅವನಿಗೇನು ದೊಡ್ಡ ಅವನಿಗೆಲ್ಲ ಚಡ್ಡಿ ಇಬ್ರು ಅವ್ರೇ ನೀವು. ಅಷ್ಟೊಂದು ಪ್ರಮೋಷನ್ ಮಾಡ್ತೀವಿ, ದುಡ್ಡೇನ್ ಮಾಡ್ತೀವಿ ತಗ ಅಂದಿಲ್ಲ ನೀನು. ಗೋಸ್ಕರ ತಂದಿದ್ದೀನಮ್ಮ. ಫುಲ್ ಬ್ಯಾಗಿ ತರ ಇಲ್ಲೋಡಿ ಹಿಂಗೆ ನಂತರ ಇಲ್ಲೋಡು. ಹಾಕ್ಬೇಡ ಇವಾಗ ನೀನು. ಅದಕ್ಕ ನೀನು ಸಣ್ಣ ಹಾಕಿ ಸಣ್ಣ ಪಿಂಕಿ ಅನ್ನೋದು ನೋಡು. ಈ ಶಾರ್ಟ್ಸಿಗೆ ಚೆನ್ನಾಗಿರೋದು ಇದು ಮ್ಯಾಕ್ಸ್ ಅಲ್ಲಿ ಸೇಲ್ ನಡೀತಿದೆ, ದಯವಿಟ್ಟು ಹೋಗಿ. ಎಲ್ಲ ರೀಸನಬಲ್ ಪ್ರೈಸು. ಇಷ್ಟು ಬಟ್ಟೆನೂ ನಾನು 3,000 ರೂಪಾಯಿ 2,500 ರೂಪಾಯಿ ತಂದಿರೋದು. ಇಷ್ಟು ಬಟ್ಟಿಗೆ? ಎಸ್, 2,500. ಇಷ್ಟೇ ಬಟ್ಟೆಗ ಇಷ್ಟು ಬಟ್ಟಿಗೆ 2,500 ಅಂತ? ಇಷ್ಟೇ ಬಟ್ಟೆಗೆ 2,500 ಕೊಟ್ಟಿರೋದು. ಇಷ್ಟೇ. ಇವು 50 ರೂಪಾಯಿ ಒಂದು, ಇವು 100 ರೂಪಾಯಿ ಒಂದು ಚಡ್ಡಿ ಬರ್ತಾವ ನೋಡವ. 1,000 ರೂಪಾಯಿ ಕೊಟ್ರೆ ಓಸು ಬರ್ತಾವ. ದುಗತಿ ಜಾತ್ರೆ ಅಲ್ಲ ಇದು, ದುಗಮ್ಮನ ಗುಡಿ ಮುಂದೆ ನಡೀತಲ್ಲ. SS ಹೋಗು 100 ರೂಪಾಯಿ ಒಂದು ಕೊಡ್ತಾರೆ ಟೀ ಶರ್ಟ್. ಆಂಟಿ SS ಪ್ರಮೋಟ್ ಚೆನ್ನಾಯ್ತು. ನಾನು ಹಿಂಗೆ ಹೇಳ್ಬೇಕು, ನಮ್ ಸ್ಕೂಲಲ್ಲಿ ಒಬ್ರು ಸಾಹಿತ್ಯ ಅಂತ ಇರಲ್ಲ, ಅವಳು ವಾಮಿಟ್ ಅಂದ್ರೆ ವಾಮಿಟ್ ಮಾಡ್ಬತ್ತವಳೆ. ನಿನಗೂ ಸೇಮ್ ಹುಡುಕಿ ತಂದಿದ್ದೀನಿ. ಶಿವರಾತ್ರಿ ದಿನ ಉಟ್ಕೊಂತೀರಿ ಬಿಡು. ಶಿವರಾತ್ರಿ ದಿನ ಉಟ್ಕೊಂತೀವಿ. ಖುಷಿ ಪಡೆ, ಬಟ್ಟೆ ತಂದೆ ನಿನ್ಗೋಸ್ಕರ ನಾನು ಅಂತ ಕುಡಿಯುತ್ತ. ಹೇಳು ನಿನ್ಗೆ ಏನ್ ಅನ್ಸ್ತು ಅಂತ ಹೇಳಿ. ಸಾಹಿತ್ಯ ಅಂತ ಕೆಳಗಡೆ ಬಟ್ಟೆ ಮೇಲ್ಗಡೆ ಬಟ್ಟೆ ಮಾಡ್ಕೊಂಡಿಲ್ಲ. ಸರಿ ಆಯ್ತು, ಈಗ ನಾನು ಇಷ್ಟೊಂದು ಬಟ್ಟೆ ತಂದಿದ್ದೀರಲ್ಲ, ನಿನ್ಗೆ ಏನ್ ಅನಿಸ್ತು ಹೇಳು. ಖುಷಿ ಹೇಳು, ಬಾಯ್ ಬಿಟ್ಟು ಮನ್ಸಿಂದ ಹೇಳು. ಖುಷಿ ಆಗಿಸ್ತು. ನಿನ್ ಗಂಡ ಮನೆಗೆ ಹೋದ್ಮೇಲೆ ಯಾರು ತಂದು ಕೊಡ್ತಾರೆ ಪಿಂಕಿ? ಗಂಡನ ಮನೆಗೆ ಹೋದ್ಮೇಲೆ ನನ್ಗೆ ಯಾರು ತಂದು ಕೊಡ್ತಾರೆ? ನಿಮ್ಮ ಅಪ್ಪ ಅಮ್ಮ ಇಲ್ವಾ ನಿನಗೆ ತಂದ್ಕೊಡಕ್ಕೆ? ನಾನೇ ನಾನು ನಾನು ಈ ತರ ಎಲ್ಲ ಬಟ್ಟೆ ನಿನ್ಗೆ ಯಾಕೆ ತರ್ತಿದ್ದೀನಿ ಹೇಳಿ. ಮೊನ್ನೆ ಒಂದ್ ಜೊತೆ, ಈ ತರ ಒಂದ್ ಜೊತೆ, ಇಂತ ಅವತಾರನೆಲ್ಲ ಬಿಟ್ಟು ಈ ತರ ಬಟ್ಟೆ ಯಾವ್ದು ಚೆನ್ನಾಗಿರೋದ. ಇನ್ನೊಂದ್ಸರಿ ಈ ತರ ಬಟ್ಟೆ ಹಾಕೊಂಡಿದ್ದೀನಿ ಬಿಡು ಪಿಂಕಿ, ಮನೆಯಲ್ಲಿದ್ದೀನಿ. ಅಲ್ಲ, ದೊಡ್ಡವಳಾದ್ಮೇಲೆ ಇದೇ ತರ ಹಾಕೋಬೇಕು, ಬೇರೆ ಆಪ್ಷನ್ ಇಲ್ಲ. ಇವಾಗ ಈ ತರ ಹಾಕೋಬಹುದು. ಅವ್ರಪ್ಪ ಅದನ್ನೇ ಹಾಕೋನೇವ. ನಾನು ಇದನ್ನ ಹಾಕಿದ್ದೆ, ಮೈ ತುಂಬಾ ಹಾಕಮ್ಮ. ಆ ಮೈ ತುಂಬಾ ತೋಳದವಲ್ಲ ಅವ್ನ ಹಾಕಮ್ಮ ಕಂಡಿ ಅಷ್ಟೇ ಗೈಸ್. ಸೊ ದಯವಿಟ್ಟು ಎಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಕ್ಸ್ಗೆ ಹೋಗಿ ಮತ್ತೆ ಕಮೆಂಟ್ ಲಿಂಕ್ ಅದೆಲ್ಲ ಕೇಳ್ಬೇಡಿ. ಮ್ಯಾಕ್ಸ್ಗೆ ಹೋಗಿ ಎಲ್ಲ ಮ್ಯಾಕ್ಸ್ ಎಲ್ಲ ಶಾಪಿಂಗ್ ಮಾಡಿದ್ರು. ಒಂದ್ ಸ್ವಲ್ಪ ಅದ್ರಾಗ ಒಂದ್ ಸ್ವಲ್ಪ ಉಗುಳಿ ಬಿಡ್ರಿ. ಬಟ್ಟೆನೇ ಇಲ್ಲ ನಾಳೆ ಬಾಯಿಗೆ ನಂದು ಹೋಗು. ಬಟ್ಟೆ ಇಲ್ಲ. ನಿನ್ಗೂ ನಿಮ್ಮ ಅಣ್ಣನಿಗೂ ಬಟ್ಟೆ ಹುಚ್ಚಿಡ್ಕೊಂಡೈತೆ. ಬರೀ ಬಟ್ಟೆ ಅಂತೀರಿ ಯಾವಾಗ ನೋಡಿದ್ರು.
ನಾನು ಆಗ್ಲೇ ಹೇಳಲಿಲ್ಲ ಹೊಟ್ಟೆ ಬಗ್ದು ಯಾರು ನೋಡಲ್ಲ ಬಟ್ಟೆ ನೋಡ್ತಾರೆ ಅಂತ. ಉಗಿಸನಿ ಮಕ ಸಿಕ್ಸಿ ಥೂ 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 ನಮ್ಮ ಬ್ರ್ಯಾಂಡ್ ಪ್ರಮೋಷನ್ ಮನೇಲಿ ಬಟ್ಟೆ ಹಾಕೊಂಡು ಮಾಡ್ತೀರಾ, ನಾವು ಆಚೆ ಹೋಗಿ 4 ರೀಲ್ಸ್ ಮಾಡ್ಬೇಕು, ಒಂದು ಬಟ್ಟೆ 3 ಪ್ರಮೋಷನ್ ಮಾಡ್ತೀವಿ, ಅಷ್ಟು ಕಷ್ಟ ಪಡ್ತೀವಿ ನಾವು. ಈ ಟೀ ಶರ್ಟ್ ಇದು 4ನೇ ಸಾರಿ ಗಾಯ್ಸ್ ಹಾಕಂತಿರೋದು. ಏನವ್ವ ಬಾಣಂತಿ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಆಫ್ಟರ್ ಒಂದು ತಿಂಗಳಾದ್ಮೇಲೆ ನಮ್ಮ ರಾಧ ಆಚೆ ಬಂದಿದ್ದಾರೆ. ಪಾಪುಗ ನೋಡಿ ಗೈಸ್ ಇಷ್ಟು ಸಣ್ಣ ಆಗವಳಿ. ಸಣ್ಣ ಆಗಿದ್ದೀನ, ನಾನು ದಪ್ಪ ಆಗಿದ್ದೀನಿ ಅಂತ ಫೀಲ್ ನನಗೆ. ಅದು ಇನ್ನೊಂಚೂರು ಇಳಿಬೇಕು. ಚೆನ್ನಾಗಿತ್ತಲ್ಲ? 6 to 12 months ತಗೊಬಂದಿದ್ದಾಳೆ ಅವಳಿಗೆ. 0 to 3 months ಸಿಕ್ಲಿಲ್ಲ, ಎತ್ತಿಟ್ಕೊಂಡು ನಿನ್ ಮಗ ಡುಮ್ ಡುಮ್ಮಕ್ ಆಯ್ತು ಅಂತ ತಗ. ಇಲ್ಲ ನೋಡಿ ಇತ್ತು ಅವಳಿಗೂ ಸೇಮ್ ಬಂದಿರೋದು. ಅಂದರೆ ಈ ಟೀ ಶರ್ಟ್ ಮ್ಯಾಚ್ ಆಗಲಿ ಸೇಮ್ ಆಯ್ತಲ್ಲ. ಇಲ್ಲ ಎತ್ತೆ ಇದನ್ನ, ಅದಾಗಲ್ಲ ಬಿಡು. 3 ಗೀರ್ ಒಂದೇ ಬೇರೆ ಬೇರೆ. ಗೀರಿ ಬೇರೆ ಬೇರೆ ಬಟ್ ಸೇಮ್. ಚೆನ್ನಾಯ್ತು, ಥ್ಯಾಂಕ್ಸ್. ನನ್ನ ಮಗನ ಕೈ ನಡೆಸ್ಬೇಕಾ? ನಿಮ್ಮ ಮಗನ ಕೈ ನಡೆಸ್ಬೇಡ, ಮದ್ವೆದ ಏನೋ ಬ್ಯಾಲೆನ್ಸ್ ಆಯ್ತು ಸೇರಿಸ್ಕೊಡ್ರಿ. ಏನಾದ್ರು ತಂದ್ರು ಹಿಂಗೆ ಅಂತಾಳೆ ಮತ್ತೆ ನಾನು ತರದೇ ಏನಾದ್ರು ಕೊಡಿಸ್ಲಿ ಅಂತ. ಮದ್ವೆ ಆಗ್ಲಿ ಇವಾಗ ಗಿಫ್ಟ್ ಅಮ್ಮ. ಇವಾಗ ಹೆಂಗ ನಮ್ಮ ಶಾಸ್ತ್ರ ಮುಯ್ಯ ಅನ್ನೋದೈತಿ, ಅದು ಜಡಿ ಹಿಂದಕ್ಕೆ ಸುಮ್ಮನಿರು. ಮುಯ್ಯ ಅನ್ನೋದು ಹೆಂಗ್ ಶಾಸ್ತ್ರ ಐತಿ ಹಂಗೆ ನೀವು ಕೊಡಿಸ್ಬೇಕಮ್ಮ. ನಾನು ಹೇಳ್ಬಿಟ್ಟು ದೊಡ್ಡದಾಗ ಕೊಡಿಸ್ಬೇಕು, ಮದ್ವೆ ಕೊಡಿಸ್ತೀನಿ ಅಂತ ಹೇಳಿ. ಗಾಯ್ಸ್ ನನ್ನ ಮದುವೆನೂ ಈ ಚಾನಲ್ ಅಲ್ಲೇ ಬರುತ್ತೆ ಬ್ಲಾಗು. ಅವಾಗ ರಾಧಾ ಅವ್ರು ಏನು ಗಿಫ್ಟ್ ಕೊಡಿಸಿಲ್ಲ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಬರ್ಡೇಗೆ ಶಾಪಿಂಗ್ ಮಾಡಕ್ಕೆ ಬಂದ್ವಿ. ಅವಳು ಅವತ್ತೊಂದು ಬ್ಯಾಗ್ ತೊಗೊಂಡು ಅದ್ರ ಜೊತೆಗೆ ಡ್ರೆಸ್ ತೊಗೊಂಡಿದ್ದಾಳೆ. ಡ್ರೆಸ್ ಈ ಕಡೆ ನೈಸ್, ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಟು ಯು. ಬಾಯ್ಲೆ ಯುಕ್ತ, ಯುಕ್ತ ಬಾಯ್ಲ್ ರಚ್ಚು. ಹ್ಯಾಪಿ ಬರ್ಡೇ ಟು ಯು ರಚ್ಚು. ಬಾಯ್ಲೆ ಯುಕ್ತ, ರಚ್ಚು ಬರ್ಡೇ ವಿಶ್ ಮಾಡು. ಬಾ ಮುಂದೆ ಬಾ ಬಾ. to you. ಥ್ಯಾಂಕ್ ಯು ಯುಕ್ತ. You're welcome. ಏನ್ ಮಾಡ್ತಿದ್ದೆ ಯುಕ್ತ? ಆಕಿ ನಾಳೆ ಸ್ಕೂಲ್ಗೆ ಹೋಗ್ಬೇಕು, ನಿನ್ ಬರ್ಡೇ ವಿಶ್ ಮಾಡಿ ಮಲ್ಕೊಂತೀನಿ ಅಂತ ಹೇಳದ್ಲ, ಅದಕ್ಕೆ ಕರೆದೆ. ಹೌದಾ, ಥ್ಯಾಂಕ್ ಯು ಯುಕ್ತ ಚಿನ್ನಿ. ನಿಂಗೊಂದು ಎಕ್ಸ್ಟ್ರಾ ಕೇಕ್ ನಾನೇ ತಂದ್ಕೊಡ್ತೀನಿ ಆಯ್ತಾ? ನಾಳೆ ನಾನು ಸ್ಕೂಲ್ ಮುಗಿಸ್ಕೊಂಡು ನಿಮ್ಮ ಬರ್ತ್ಡೇ ಬರ್ತಿದ್ದೀನಿ. ನಾಳೆ ಯುಕ್ತ ಬರ್ತಾರಂತೆ, ಕೇಳಿಸ್ಕೊಳ್ಳೋ. ಬಂದ ಪಿಂಕಿ. ಹ್ಯಾಪಿ ಬರ್ತ್ಡೇ ರಚ್ಚು. ಥ್ಯಾಂಕ್ ಯು ಪಿಂಕಿ. ಎಲ್ಲಿ ಪಾರ್ಟಿ? ನಾಳೆ ಫುಲ್ ಜೋರು ಪಾರ್ಟಿ. ಕೇಕ್ ಕಟ್ ಮಾಡ್ದೆ? ನಾಳೆ ಇಲ್ಲಪ್ಪ, ರಚ್ಚು ಒಂದೇ ಒಂದು ಮಾತಾಡ್ಬೇಕು. ಅಜ್ಜಿ ಮಾತಾಡ್ತಾರೆ. ಅದೇ ಗಂಟೆಗೆ ಬರಲ್ಲ. ರಚ್ಚು ಒಂದೇ ಒಂದು ಮಾತು ಹೇಳು. ನಿನ್ನ ನೇಲ್ಸ್ ಎಷ್ಟು ಚೆನ್ನಾಗಿದೆ. ಅಯ್ಯೋ ಥ್ಯಾಂಕ್ಸ್ ಯುಕ್ತ, ಇವತ್ತೇ ಮಾಡಿಸ್ಕೊಂಬಂದೆ ಬರ್ಡೇಗೆ ಅಂತ. ಆಮೇಲೆ ತೆಗ್ಸ್ಬಿಡ್ತೀನಿ. ಚೆನ್ನಾಗಿದೆ ತಗ್ಸ್ಬೇಡ ಅಂತೆ. ಏನ್ ತೆಗ್ಸೋದೇನ್ ಬೇಡ, ಒಂದ್ 2 ಪಾತ್ರೆ ತೊಳಿ, ನಾವೇ ಕಿತ್ತೋಗ್ತೇವೆ. ಅವ್ವ ಪ್ರಾಣ ಹೋಗುತ್ತೆ. ಯಾಕೆ? ನೋತಣ. ಓಕೆ, ನಿನ್ ಫ್ರೆಂಡ್ ಫೋನ್ ಮಾಡಿದ್ಲ ರಚ್ಚು, ಜೀವದ ಗೆಳತಿ? ಅಯ್ಯೋ ಏನವ ಬರ್ತಡೇ ಜೋರು. ಏನ್ ಬರ್ಡೇ ನೋಡಿ ಮಾಡ್ಕೊಂಡಿದ್ದೀನಿ ನಾನು. ಹೌದಾ? ನೋಡ ಅಣ್ಣನ ಮನೆಗಾಗಿದ್ರು ಕೇಕ್ ಕಟ್ ಮಾಡ್ತಿದ್ವಿ, ಅಲ್ಲಿ ಮಕ್ಕೊಂಬಿಟ್ಟಿಯಲ್ಲ. ನಾನು 12 ಗಂಟೆಗೆ ಮಾಡ್ಬಾರ್ದು ಅಂತಾನೆ ಮನೇಲಿ ಇದ್ದೀನಿ. ಹೌದಾ ರಾಧಾ? ಇಲ್ಲಿ ಪಾಪನ ಹ್ಯಾಪಿ ಬರ್ಡೇ. ಸೊ ಹಾಯ್, ಇವಾಗ ಕಮೆಂಟ್ಸ್ ಓದೋ ಸೆಷನ್ಸು. ಬನ್ನಿ ಕಮೆಂಟ್ಸ್ನ ಓದ್ತೀನಿ. ಪಿಂಕಿ ಪ್ರೆಸೆಂಟ್ ವೆಯ್ಟ್ ಎಷ್ಟು? ಸದ್ಯಕ್ಕೆ ಅವಳಿಗೆ 61 ಇದ್ದಾಳೆ. ರಾಧಾ ಡೆಲಿವರಿ ವ್ಲಾಗ್ ಅಪ್ಲೋಡ್ ಮಾಡಿ ಸಿಸ್, ಪ್ಲೀಸ್ ಈಗಲ್ಲಿ ವೇಟಿಂಗ್. ರಾಧಾ ಡೆಲಿವರಿ ವ್ಲಾಗ್ನ ನೀವು ಅವ್ರ ಚಾನಲಲ್ಲೇ ನೋಡಿ, ಅವರು ಇನ್ನೊಂದು ಸ್ವಲ್ಪ ದಿನದಲ್ಲೇ ಹಾಕ್ತಾರೆ, ಆವಾಗ ಅವ್ರ ಚಾನಲಲ್ಲಿ ನೋಡಿ. ಯುಕ್ತನ ಶಿ ಈಸ್ ವೆರಿ ಮೆಚ್ಯೂರ್ಡ್. ಓಮ್ಸ್ Edity, did Yukta got in maturity speaking? I am watching your vlogs from many years. I noticed Sushmita and Alona, they are not that mature like Yukta. Oh my god. Priyanka ಅವರು ಹೇಳ್ತಿದ್ದೀರಾ. ಓಕೆ, ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಫಾರ್ ನನ್ನ ಮಗಳಿಗೆ. ನಮ್ಮನ್ನ ಮೆಚೂರ್ಡ್ ಅಲ್ಲ ಅಂದಿದ್ದು, ಆಗ ನಾವೇನು ಚಿಕ್ಕ ಮಕ್ಕಳ. ರಾಧಾ ಇಲ್ಲೆಲ್ಲಿ ಇದ್ದಾಳೆ? ನಿಮ್ಮ ಮನೇಲೇ ಇಲ್ವಾ? ಯಾಕೆ ತೋರಿಸ್ತಾ ಇಲ್ಲ? ಇಲ್ಲ, ನಮ್ಮ ಮನೇಲೇ ಇದ್ದಾಳೆ, ತೋರಿಸಿದ್ದೀನಲ್ಲ. ಈಗ ರೀಸೆಂಟಾಗಿ ಮಾಡ್ತಿರೋ ವ್ಲಾಗ್ಸಲ್ಲಿ ತೋರಿಸ್ತಾ ಇದ್ದೀನಿ.
ಹಾರ್ಮೋನಲ್ಸ್ ಚೇಂಜಸ್ ಆಗಿ ದಪ್ಪ ಸಣ್ಣ ಆಗಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಇರುತ್ತೆ. ಸೊ ಅವ್ಳು ಕಂಫರ್ಟೇಬಲ್ನ ನೋಡಿಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಯುಕ್ತನ್ಗೆ ವಿಶ್ ಮಾಡಿದ್ದೀರಾ, ಅಂದರೆ ಗುಡ್ ಗರ್ಲ್ ಅಂತೆಲ್ಲ. ಥ್ಯಾಂಕ್ ಯು. ಪಿಂಕಿ ಅಮ್ಮ ಬೈಗುಳ ಸೂಪರ್. ಆ್ಯಕ್ಚುಲಿ ವ್ಲಾಗ್ ಮಾಡ್ತಿರೋದು ಸ್ವಲ್ಪ ಕಮ್ಮಿ ಬೈದಿದ್ರೆ, ಇಲ್ಲ ಸಖತ್ತಾಗಿ ಬೈತಾರೆ ಆಂಟಿ. ಸುಶ್, ಐ ರಿಯಲಿ ಲವ್ ಯುವರ್ ಆ್ಯಟಿಟ್ಯೂಡ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಮೈ ವೈಫ್ ಅಂತ ಹೇಳಿದ್ದಾರೆ. ಓಕೆ, ನೈಸ್. ಶಬ್ನಮ್ ಕನ್ನಡತಿ ಅಂತಿದೆ. ತುಂಬ ಓಲ್ಡ್ ಸಬ್ಸ್ಕ್ರೈಬರ್. ನಾನು ತುಂಬ ಚೆಂದ ಮಾತಾಡ್ತೀರಾ ವ್ಲಾಗ್ನ. ಸುಶ್, ನೀವು ಅಲ್ಲು ರಘು ಅವರು ರೀಲ್ಸ್ ಚೆಂದ ಇದೆ. ನಿಮ್ಮ ಲವ್ ಸ್ಟೋರಿ ಸೂಪರ್. ಲವ್ ಫ್ರಮ್ ದಾವಣಗೆರೆ ಹರಿಹರ. ಆ್ಯಕ್ಚುಲಿ ನಾನು ನಿಮ್ಮ ರೀಲ್ಸ್ನ ಮಾಡ್ತೀನಿ ಬಟ್ ರೀಚ್ ಆಗ್ತಿಲ್ಲ. ಲಾಟ್ಸ್ ಆಫ್ ಲವ್ ಫ್ರಮ್ ಹರಿಹರ. ಯಾವತ್ತೂ ಅಷ್ಟೇ, ಏನೇ ಹಾಕಿದ್ರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಇಲ್ಲ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನಿಧಾನಕ್ಕೆ ಗ್ರೋ ಆಗುತ್ತೆ ಅಕೌಂಟ್. ನಿಮ್ಮತ್ತೆ ಉತ್ತರ ಕರ್ನಾಟಕದವರ ಚೋಟಿಯುಕ್ತ. ಇವ್ರು ಕಂಪ್ಲೀಟ್ ರಘು ಫ್ಯಾಮಿಲಿ ಏನಿದ್ದಾರೆ ಕಂಪ್ಲೀಟ್ ಹುಟ್ಟಿ ಬೆಳೆದಿದ್ದೆಲ್ಲ ಉತ್ತರ ಕರ್ನಾಟಕ ಹೊಸಪೇಟೆ ಸೈಡ್ ಅವರು. ಈಗ ಬೆಂಗಳೂರಿಗೆ ಬಂದಿರೋದು ಹೊಸಪೇಟೆ ಅವರೇ. ಹಾಯ್, ಯುವರ್ ವ್ಲಾಗ್ಸ್ ವೆರಿ ನೈಸ್ ಆ್ಯಂಡ್ ಹೌ ಇಸ್ ರಾಧಾ ಅಕ್ಕ ಆ್ಯಂಡ್ ಬೇಬಿ, ಪ್ಲೀಸ್ ಟೆಲ್ ದಿಸ್ ಕಮೆಂಟ್ ಇನ್ ವಿಡಿಯೋ. ಅಮ್ಮ ಮಗು ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ, ಇಬ್ಬರು ಕ್ಯೂಟ್ ಆಗಿದ್ದಾರೆ. ಥ್ಯಾಂಕ್ ಯು ಕ್ವಶನ್ ಕೇಳಿದ್ದಕ್ಕೆ. ಯುಕ್ತನ ಮಾತು ಕೇಳೋಕೆ ಚಂದ ಅಲ್ವಾ? ನನಗೂ ಇಷ್ಟ ಯುಕ್ತ ಮಾತಾಡೋದು. ಅವಳು ತೊದ್ಲು ಮಾತಾಡ್ತಾಳಲ್ಲ, ನನಗೆ ಸಖತ್ ಇಷ್ಟ ಕೇಳೋಕ್ಕೆ. ಅವಳನ್ನ ರೇಗಿಸಿ ನಾನೇ ಮಾತಾಡ್ತಾ ಇರ್ತೀನಿ. ಹಂಪಿ ಉತ್ಸವಕ್ಕೆ ಯಾಕೆ ಬರಲಿಲ್ಲ ಅಕ್ಕ? ಇಲ್ಲ, ಇಲ್ಲಿ ಸ್ವಲ್ಪ ನಮಗೆ ಬೇರೆ ಪ್ರೋಗ್ರಾಮ್ಸ್ಗಳಿದ್ದಿದ್ದರಿಂದ ನಮ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಷ್ಟು. ಸಿಸ್ ಜಯ ಅಂತ ನನ್ನ ನೇಮ್ ಹೇಗಿದ್ರೆ ರಿಪ್ಲೈ ಮಾಡಿ ಪ್ಲೀಸ್. ನಿಮ್ಮ ವ್ಲಾಗಲ್ಲಿ ನನ್ನ ನೇಮ್ ಹೇಳಿ. ಇವತ್ತು ರಚ್ಚು ಬರ್ತಡೇ ಅಲ್ವಾ? ಹ್ಯಾಪಿ ಬರ್ತಡೇ ರಚ್ಚು. ಇದು ವಿಶಸ್ ಅವರಿಗೆ ತಿಳಿಸಿ ಸಿಸ್ ಪ್ಲೀಸ್. ರಚ್ಚು ಬರ್ತಡೇ ಆಲ್ರೆಡಿ ನಮ್ಮದೆಲ್ಲ ಮುಗಿಸ್ಕೊಬಂದ್ಬಿಟ್ಟಿದ್ದೀವಿ. ಥ್ಯಾಂಕ್ ಯು ಜಯ ಅವರೇ, ಅವಳಿಗೆ ವಿಶ್ ಮಾಡಿದ್ದಕ್ಕೆ ನಾನು ಅವಳಿಗೆ ತಿಳಿಸ್ತೀನಿ. ಓಮ್ ಕಲೆಕ್ಷನ್ ಅಡ್ರೆಸ್ ಕೊಡಿ, ನಾವು ಬಂದು ತೊಗೋತೀವಿ. ಓಮ್ ಕಲೆಕ್ಷನ್ ಬಂದ್ಬಿಟ್ಟು ಪೀಣ್ಯ ಸೈಡ್ ಇರೋದು. ಸೊ ಪೀಣ್ಯ ಓಮ್ ಕಲೆಕ್ಷನ್ ಅಂತ ಹಾಕ್ಕೊಳ್ಳಿ, ನಿಮಗೆ ಅಡ್ರೆಸ್ ಸಿಗುತ್ತೆ. ಯುಕ್ತ ಮಾರ್ಕ್ಸ್ ತೆಗಿಯೋಕ್ಕೆ ಏನು ಕಾರಣ? ಅವಳಿಗೆ ಹೆಂಗೆ ಹೇಳ್ಕೊಡ್ತೀರಾ? ಅದನ್ನು ವೀಡಿಯೋ ಮಾಡಿ ಹಾಕಿ ಅಂತ ಎಷ್ಟು ಸರಿ ಕಮೆಂಟ್ ಮಾಡಿದ್ದೀನಿ ಸಿಸ್ಟರ್. ನಿಮಗೆ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಯುಕ್ತಂಗೆ ನಾನು ಅವಳು ಬಂದ ತಕ್ಷಣ ನಾನು ಓದ್ಕೊಂತೀನಿ. ನಾನು ಟಾರ್ಚರ್ ಕೊಡಲ್ಲ. ಅವಳಿಗೆ ಏನೇನು ಆಟ ಆಡ್ತಾಳೆ ಎಲ್ಲ ಆಡಿಸ್ತೀನಿ. ಆಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಕುಂಡಿಸ್ಕೊತೀನಿ. ಏನೇನು ಹೋಮ್ವರ್ಕ್ ಇದೆ ಅದನ್ನೆಲ್ಲ ಬರೆಸ್ತೀನಿ. ಓದೋದೇನಾದರೂ ಇದ್ದರೆ ಓದಿಸ್ತೀನಿ. ಸೊ ಹಿಂಗೆ ಅಂದರೆ ಅವಳು ಸ್ಕೂಲಲ್ಲೇ ಅವಳಿಗೆ ಚೆನ್ನಾಗಿ ಓದಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ನಮ್ಮ ಮನೆಗೆ ಬಂದ್ಬಿಟ್ಟು ನಾವು ಇನ್ನೊಂದು ಸಲ ಹೇಳ್ಕೊಡೋ ಅವಶ್ಯಕತೆನೇ ಇರಲ್ಲ. ಸ್ಕೂಲಲ್ಲೇ ಚೆನ್ನಾಗಿ ಟೀಚ್ ಮಾಡ್ತಾರೆ. ಹಾಯ್ ಸುಷ್ಮಿತಾ ಅವರೇ, ನಿಮ್ಮ ಮನೆ ರೆಂಟ್ ಆರ್ ಲೀಸ್? ಸದ್ಯಕ್ಕಿರೋದು ರೆಂಟ್. ನಿಮ್ಮ ಮಗಳಿಗೆ ಆ್ಯಕ್ಟಿಂಗ್ ಮಾಡು ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಮಕ್ಕಳು ಅವ್ರು ಹೆಂಗೆ ಮಾತಾಡ್ತಾರೋ ಅದೇ ಚೆಂದ. ನಾವು ಅವ್ರಿಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀಯ, ನೀನು ಓವರ್ ಆ್ಯಕ್ಟಿಂಗ್ ಮಾಡಬೇಡ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅಂದರೂ ನಾನು ಒಂದೊಂದು ಸಲ ಜಾಸ್ತಿ ಮಾತಾಡಬೇಡ ಹಿಂಗೆಲ್ಲ ಮಾತಾಡ್ತೀನಿ. ಅವ್ರಿಗೆ ಹೆಂಗೆ ಅನಿಸುತ್ತೋ ಅಷ್ಟು ಮಾತಾಡ್ತಾರೆ ಪಾಪ. ನಾವು ಅವ್ರಿಗೆ ಮಕ್ಕಳನ್ನ ಯಾವತ್ತೂ ನಾವು ತಡಿಬಾರ್ದು. ಅವ್ರು ಏನೇನು ಎಕ್ಸ್ಪ್ಲೋರ್ ಮಾಡ್ತಾರೋ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಬೇಕು. ನಾವು ತಡೆದು ಮಾತಾಡಿಸಿದಾಗ ಅವ್ರಿಗೊಂದು ರೆಸ್ಟ್ರಿಕ್ಷನ್ಸ್ ಅನ್ನೋದು ಬಂದ್ಬಿಡುತ್ತೆ. ಹಿಂಗೆ ಮಾತಾಡಬೇಕು ಅಂತ. ಮಕ್ಕಳಲ್ಲಿ ಅದನ್ನು ನೋಡಬಾರ್ದು. ಅವ್ರು ಹೆಂಗಿರ್ತಾರೋ ಹಂಗೆ ಅವ್ರನ್ನ ಬಿಟ್ಬಿಡಬೇಕು. ಆಮೇಲೆ ಅವರೊಂದು ಮೆಚುರಿಟಿ ಏಜ್ ಬರುತ್ತಲ್ಲ, ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ನಾವು ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ. ಈಗ ನನ್ನ ಮಗಳಿಗೆ ಅಷ್ಟು ಮೆಚುರಿಟಿ ಲೆವೆಲ್ ಬಂದಿಲ್ಲ. ಅಂದರೆ ಹೌದು, ಅವಳು ಸ್ವಲ್ಪ ಜಾಸ್ತಿ ಮಾತಾಡ್ಬೋದು, ಬಟ್ ಅವಳಿಗೆ ಅಷ್ಟೊಂದು ಮೆಚುರಿಟಿ ಲೆವೆಲ್ ಇಲ್ಲ. ಬಟ್ ಎಲ್ಲ ತಿಳ್ಕೊಂಡಿದ್ದಾಳೆ, ಎಲ್ಲ ಚೆನ್ನಾಗಿ ಮಾತಾಡ್ತಾಳೆ. ಸೊ ಆ್ಯಕ್ಟಿಂಗ್, ಓವರ್ ಆ್ಯಕ್ಟಿಂಗ್ ಎಲ್ಲ ಅದು ನಿಮಗೆ ಬಿಟ್ಟಿದ್ದು, ಬಟ್ ನಮಗೆ ಯಾವತ್ತೂ ಅದು ಅನಿಸಿಲ್ಲ. ಆ್ಯಂಡ್ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಚ್ಚು ಬರ್ತಡೇಗೆ ಗಿಫ್ಟ್ ತೊಗೊಂಡಿದ್ದು, ಅವಳ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲನೂ ಹಾಕ್ತೀನಿ. ಆ್ಯಂಡ್ ರಚ್ಚು ಅವ್ರ ವ್ಲಾಗು ಬರುತ್ತೆ, ಆ ವ್ಲಾಗಲ್ಲೂ ನೋಡ್ಬೋದು ನೀವು. ಆ್ಯಂಡ್ ದಟ್ಸ್ ಆಲ್. ಸೊ ಈಗ ನೋಡಿ, ನಾನು ಕ್ರೀಮ್ ಹಚ್ಕೊಂಡಿದ್ದು ಮಾರ್ಕೆಲ್ಲ ಹಂಗೆ ಇದೆ. ಸ್ವಲ್ಪ ಮಾರ್ಕ್ ಕಮ್ಮಿ ಆಗ್ತದೆ ಕ್ರೀಮ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಸೊ ದ್ಯಾಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಲವ್ ಯು ಆಲ್. ಬಾಯ್.